ಕೂಡ ಚೆನ್ನಾಗಿ ಮಾತಾಡಿದ್ರು. ಇವತ್ತು ಕಾರ್ಯಕ್ರಮ ಇದು ಒಂದು ಭಾರತೀಯ ದಲಿತ ಪ್ಯಾಂಥರ್ನ ರಾಜ್ಯ ಸಮಿತಿಯ ಒಂದು ಕಾರ್ಯಕ್ರಮ, ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಯಾರೂ ಸಂಘಟನೆಗಳು ಭೀಮಾಕೋರಿ ವಿಜಯೋತ್ಸವ ಕಾರ್ಯಕ್ರಮ ಎಲ್ಲಿ ಮಾಡಿದಿಲ್ಲ. ಆದರೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಒಂದು ವಿಶಿಷ್ಟವಾಗಿ ಬೆಂಗಳೂರು ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ಒಂದು ದಲಿತ ಪ್ಯಾಂಥರ್ನ ಶಕ್ತಿ ನಮ್ಮ ಇಡೀ ಕರ್ನಾಟಕ ಜನತೆಗೆ ಇವತ್ತಿನ ದಿನ ತೋರಿಸ್ಕೊಟ್ಟಂಥ ದಿನ ಇದು. ಧ್ಯೇಯೋದ್ದೇಶಗಳೇನು ಸರ್ ಸಂಘಟನೆ? ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಎಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗುತ್ತೋ, ಸಾಮಾಜಿಕ ಬಹಿಷ್ಕಾರ ಆದಂಥ ಮತ್ತು ಮರ್ಯಾದೆ ಹತ್ಯೆಗೇಡಿಯನ್ನು ಮಾಡ್ಕೊತಂಥ ಏನು ಅಪರಾಧಿಗಳಿದ್ದಾರೆ, ಯಾವಾಗಲೂ ದಲಿತರ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕೊತಂಥ ದಲಿತ ಪ್ಯಾಂಥರ್ ಸಂಘಟನೆ. ಭೀಮಾ ಕೋರೆಗಾಂವ್ ಬಗ್ಗೆ ದಲಿತರಿಗೆ ಕೆಲವು ಕಡೆ ಇನ್ನೂ ಕೂಡ ಅದ್ರ ಬಗ್ಗೆ ಸರಿಯಾದಂತೆ ಅರಿವಿಲ್ಲ. ಅದರ ದಿನಾಚರಣೆ ಬಗ್ಗೆ ತಾವು ರಾಜ್ಯ ಸರ್ಕಾರಕ್ಕೆ ಏನು ಈಗಾಗಲೇ ನಾವು ಮೊನ್ನೆ ಹೇಳಿದೆವು, ಭೀಮಾ ಕೋರೆಗಾಂವ್ ಇತಿಹಾಸದ ಬಗ್ಗೆ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ಅದು ಇತಿಹಾಸ ಅಳವಡಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಏನಪ್ಪ ಅಂದ್ರೆ ಆಗ್ರಹಪಡಿಸಿದ್ದೇವೆ. ಈಗ ಮುಂದಿನ ಹೋರಾಟಗಳೇನಾಗುತ್ತೆ? ದಲಿತರಿಗೆ ಯಾವುದೇ ರೀತಿಯಲ್ಲಿಂದ ತೊಂದರೆ ಆದಾಗ ಮತ್ತು ದಲಿತರಿಗೆ ಸಿಗಬೇಕಾದಂಥ ಸೌಲಭ್ಯದಿಂದ ವಂಚಿತ ಆದ ಸರ್ಕಾರ ಏನಾದರೂ ವಂಚನೆ ಮಾಡ್ತಾ ಇತ್ತಂದ್ರೆ ಅಂಥ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯದಂಥ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ತಯಾರಿದೆ. ಈಗ ಮರ್ಯಾದೆಗೇಡು ಹತ್ಯೆಯ ಬಗ್ಗೆ ತುಂಬ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಕಾಯ್ದೆ ರೂಪಿಸಬೇಕು ಅಂತ ಒಂದು ಒತ್ತಾಯ ಇತ್ತು. ಅದು ಎಲ್ಲಿವರೆಗೂ ಮರ್ಯಾದೆ ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ರಾಜ್ಯದಲ್ಲಿ ಒಂದು ಕಠಿಣವಾದಂಥ ಕಾನೂನು ಜಾರಿಗೆ ತರಬೇಕು. ಮತ್ತು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಏನು ಹೇಳಿದರು. ವಿಶೇಷ ಸ್ಥಾಪನೆ ಮಾಡೋದ್ರ ಜೊತೆಗೆ ಅವರಿಗೆ ಕಠಿಣವಾದಂಥ ಶಿಕ್ಷೆ, ಅವ್ರಿಗೆ ಯಾಕೆ ಯಾವುದೇ ರೀತಿಯಿಂದ ನ್ಯಾಯಾಲಯ ಬೇಲ್ ಮೇಲೆ ಹೊರಗಡೆ ಬರಲಾರ್ದಂಥ ಕಾನೂನು ಜಾರಿಗೆ ತರಬೇಕು. ಕಾನೂನು ಜಾರಿಗೆ ತಂದ್ರೆ ಮಾತ್ರ ಆರೋಪಿಗಳಿಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ಸರ್, ಸಂಘಟಿಸಲು ಏನಾದರೂ ಸಂಘಟನೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಸಂಘಟನೆ ಈಗಾಗಲೇ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳೆಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ನಮ್ಮ ಸಂಘಟನೆ ಈಗಾಗಲೇ ಅನೇಕ ಒಂದು ಕಾರ್ಯಕ್ರಮ ನೋಡಿ ಅನೇಕ ಜನ ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲ ದಲಿತ ಪ್ಯಾಂಥರ್ನ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ ಅಂತೇಳಿ ಇಷ್ಟರಲ್ಲೇ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಲಿಕ್ಕೆ ಭಾರತೀಯ ದಲಿತ ಪ್ಯಾಂಥರ್ ಸಜ್ಜಾಗಿದೆ. SC TSP ಹಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ತದೆ. SC TSP ಹಣ ಬರೀ SC STಗಳಿಗೆ ಅವರ ಕೇರಿಗಳ ಉದ್ಧಾರಕ್ಕೆ, ಅವರಿಗೆ ಶಾಲೆ ಮತ್ತು ನಿರ್ಮಾಣ ಮಾಡಲಿಕ್ಕೆ ಮಾಡಿ. ಆದರೆ ಇವತ್ತು ಇದ್ರ ಬಗ್ಗೆ ತಾವು ದಲಿತ ಪ್ಯಾಂಥರ್ಸ್ ಏನು ನಿಲ್ಲುತ್ತದೆ? ಈಗಾಗಲೇ ಒಂದು SCP TSP ಹಣ ದುರುಪಯೋಗ ಮಾಡೋದ್ರ ಬಗ್ಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹಪಡಿಸಿದರು. ಅದ್ರ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಪಾಲರಿಗೆ ಭೇಟಿಯಾಗಿ ಇಂಥ ಒಂದು, ಯಾಕಂದ್ರೆ SCP ದಲಿತರಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಉಪಯೋಗಿಸ್ಲತ್ತದ, ಅದು ಬಂದ್ ಆಗಬೇಕು. ಯಾಕಂದ್ರೆ ಅದರಿಂದಾಗಿ ಸರ್ಕಾರ ಅನೇಕ ಕೋಟ್ಯಾಂತರ ರೂಪಾಯಿ ನಮ್ಮ ಅಭಿವೃದ್ಧಿ ಆಗದ ಹಣ ಬೇರೆಯವ್ರ ಪಾಲಾಗಿ ಹೋಗ್ಲತ್ತದ ಅಂತೇಳಿ ಸರ್ಕಾರಕ್ಕೆ ಅದು ತಡೆಗಟ್ಟಬೇಕಂತೇಳಿ ಆಗ್ರಹಪಡಿಸ್ತಾ ಇದೆ. ಸರ್, SPC ಹಣ ಮತ್ತು TPC ಹಣ ದುರ್ಬಳಕೆ ಮಾಡ್ಕೊಳ್ಳೋದು ಕ್ರಿಮಿನಲ್ ಅಪರಾಧ ಅಂತ ಹೇಳ್ಬಿಟ್ಟು ಕಾನೂನು ಇದೆ. ನೀವು ಇದನ್ನು ಕಾನೂನು ಪ್ರಕಾರ ಯಾಕೆ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ? ಕಾನೂನೇ ಇರೋದ್ರಿಂದ ಯಾವ ಅಧಿಕಾರಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ನೀವು ಹೇಳಂಥದ್ದು ಕಾನೂನು ಯಾವುದರಲ್ಲಿ ಅದ ಅಂತಂದ್ರೆ ಸರ್, ಕಾಮಗಾರಿಯಲ್ಲಿ ಯಾವುದಾದ್ರೂ ಬೇರೆ ಓಣಿಯಲ್ಲಿ ಕಾಮಗಾರಿ ಮಾಡಿದ್ರಂದ್ರೆ ಅಂಥದ್ದು ಕಂಡು ಬಂತು ಅಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಂತೇಳಿ ಕಾನೂನಿದೆ. ಆದರೆ ಈ ಬೇರೆ ಯೋಜನೆಗಳಿಗೆ ಹಣ ಏನು ಖರ್ಚು ಮಾಡತ್ತಾರ ಅದ್ರ ಬಗ್ಗೆ ಕಾನೂನು ಇನ್ನೂ ಮಾಡಿಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಅದಕ್ಕೆ ಈಗ ಹೆಂಗೆ ಕಾನೂನು ತಂದಿದ್ದಾರೆ ಕಾಮಗಾರಿಗೆ, ಅದ್ರ ಥರ ಇದು ಯೋಜನೆಗಳಿಗೂ ಬೇರೆದಕ್ಕೆ ಉಪಯೋಗಿಸ್ಬಾರ್ದು ಅಂತೇಳಿ ಹೊಸ ಕಾನೂನು ಜಾರಿಗೆ ತರಬೇಕಂತೇಳಿ ಒತ್ತಾಯ ಪಡಿಸ್ತಾರೆ. ನಾರಾಯಣಗೌಡರು ಸಿಕ್ಕಿದ್ರು.